ಅದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಇದು ಅಂತಿಮವಾಗಿ ಹಳ್ಳ ಹಿಡಿಯತಕ್ಕಂಥ ಕೆಲಸ ಏನಾಗ್ತದೆ, ಇದು ಬೇರೆ ಹೆಚ್ಚಿನ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ. ನ್ಯಾಯಾಲಯದ ಮುಂದೆ ಈ ತನಿಖೆ ಸರಿಯಾದ ರೀತಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕಾಗಿದೆ ಆ ಹೋರಾಟ ಮಾಡಿ. 30ನೇ ತಾರೀಕಿನ ಪ್ರತಿಭಟನೆ ದೇವೇಗೌಡರ ಫ್ಯಾಮಿಲಿಯನ್ನ ಆಸಂದ ವಿಚಾರದಲ್ಲಿ ಮಾನಸಿಕವಾಗಿ ಮುಗಿಸುವಂಥದ್ದು ಅಷ್ಟೇ, ಬೇರೆ ಏನಿಲ್ಲ. ಈಗ ಆಯ್ತಪ್ಪ ಪ್ರತಿಭಟನೆ ಮಾಡ್ತಾರೆ, ಮಾಡೋದಕ್ಕೆ ಈಗೆಲ್ಲ ರೆಡಿ ಮಾಡ್ತಾವ್ರಲ್ಲ, ಅಂಗನವಾಡಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತಿರೋ ಯಾರನ್ನ ಕರ್ಕೊಂಡು ಹೋಗ್ತಿರೋ ಮಾಡ್ತೀರಿ, ಗೌರ್ಮೆಂಟ್ ಸ್ಪಾನ್ಸರ್ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಇಲ್ಲಿ ಅದೆಂತೂ ಸಂತ್ರಸ್ತರು ಅಂತ ಹೇಳ್ತಾ ಇದ್ದೀರಲ್ಲ, ಅವ್ರ ಮುಖ ಎಲ್ಲ ರಸ್ತೆನೆಲ್ಲ ಬೀದಿಲಿ ಹರಾಜು ಹಾಕಿ ಅವ್ರು ಇದಾರೋ ಅವ್ರದೇ ಫೋಟೋ ಇಲ್ಲ ಆ ಫೋಟೋಗಳು ಹಾಕ್ಬಿಟ್ಟು ಅವ್ರನ್ನ ಬೀದಿಗೆ ತಂದಿದ್ದೀರೋ, ಇನ್ನೂ ಅದು ಸತ್ಯಾಂಶ ಹೊರಗೆ ಬರಬೇಕು. ಅದು ಫೇಕೋ ಇಲ್ಲ ರಿಯಲ್ಲೋ ಅದು ಬರಬೇಕಲ್ಲ ಹೊರಗೆ. ಇವತ್ತು ಆ ಒಂದು ಫೋಟೋಗಳು ಹಾಕಿ ಪ್ರದರ್ಶನ ಮಾಡಿಬಿಟ್ಟಿದ್ದೀರಲ್ಲ, ಅವ್ರಿಗೆ ಏನಪ್ಪ ಈಗೇನು ಸಂಘಟನೆಗಳು ಹೋಗ್ತಾ ಇದ್ದೀರಲ್ಲ, ಸಂಘಟನೆ ಹೆಸರಿನಲ್ಲಿ ಅವ್ರನ್ನ ಹುಡುಕಿ ಆ ಕುಟುಂಬಕ್ಕೆ ಏನು ಮಾಡಬೇಕು ಅಂತ ಇದ್ದೀರಿ? ಆ ಫೋಟೋಗಳನ್ನ ಬೀದಿಲಿ ತಂದ್ರಲ್ಲ, ಚುನಾವಣೆ ಮತದಾನಕ್ಕಿಂತ 4 ದಿವಸದ ಮುಂಚೆ ಅವ್ರು ಮಾಡಿರೋರಿಗೆ ಸರ್ಟಿಫಿಕೇಟ್ ಕೊಡ್ತೀರಾ? ಆ ಕಾರ್ಯಕ್ರಮ ಮಾಡಿ ಅವ್ರಿಗೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೊತೀರಾ? ಆ ಕ್ಯಾಸೆಟ್ನ 1.5 ಲಕ್ಷ 10 ಲಕ್ಷ ಪೆನ್ ಡ್ರೈವ್ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಮನೆಗೆ ಹಂಚಿದ್ದೀವಿ ಅಂತ. ಅಂಥವರಿಗೆ ನೀವು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀರೋ ಇಲ್ಲ ಪಾಪ ಕೆಲವು ಮುಖಗಳನ್ನು ಹಾಕಿ ಆ ಇದನ್ನು ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ದೀರಲ್ಲ, ಅದಕ್ಕೆ ಏನು ಮಾಡ್ತೀರಿ? ಅದ್ರ ವಿರುದ್ಧ ಮಾಡ್ತಿದ್ದೀರೋ? ಅವ್ರಿಗೆಲ್ಲರಿಗೂ ಅಭಿನಂದನೆ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅಷ್ಟೇ. ಆ ಕುಟುಂಬಗಳಿಗೆ ಏನು ಮಾಡ್ತೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.